2022ರಲ್ಲಿ ತೆರೆ ಕಂಡ ಕಾಂತಾರ ಸಿನಿಮಾ ಕನ್ನಡ ಚಿತ್ರರಂಗದ ದಂತಕಥೆ ಎಂದರೆ ತಪ್ಪಾಗಲ್ಲ. ಏಕೆಂದ್ರೆ ಚಿತ್ರಕಥೆ, ಪಾತ್ರಗಳು, ದೃಶ್ಯಗಳು ಇಂದಿಗೂ ಜನರ ಮನಸ್ಸಿಂದ ಹೋಗಿಲ್ಲ. ಕಾಂತಾರ ಎಂದರೆ ಕಿವಿ ಅರಳಿಸುವ ಶಬ್ದವಾಗಿದೆ. ಈ ಸಿನಿಮಾವನ್ನು ಮೆಚ್ಚದವರಿಲ್ಲ. ಪ್ಯಾನ್ ಇಂಡಿಯಾದಲ್ಲಿ ಸದ್ದು ಮಾಡಿದ ಕಾಂತಾರ ಮತ್ತೊಂದು ಅಧ್ಯಾಯ ಬರುತ್ತೆ ಎಂದಾಗ ಅಭಿಮಾನಿಗಳಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಯಾವಾಗ ಕಾಂತಾರ ಚಾಪ್ಟರ್ 1 ಬರುತ್ತೋ ಎಂದು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ರು. ಇದೀಗ ಆ ಕಾತುರತೆಗೆ ಕೊನೆಗೂ ತೆರೆ ಬಿದ್ದಿದೆ. ನಿಮಗೂ ಫಾರೆಸ್ಟ್ ಆಫೀಸರ್ ಇರುವ ಜಗಳ ಇಡೀ ಊರಿಗೆ ಗೊತ್ತುಂಟು. ಮಾಡ್ರಿ ಕೇಸ್ ಮಾರಾಯ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ತಮ್ಮ ಹುಟ್ಟುಹಬ್ಬದ ದಿನವೇ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಅದೇನೆಂದ್ರೆ ಕಾಂತಾರ ಚಾಪ್ಟರ್ 1 ಚಿತ್ರದ ರಿಲೀಸ್ ದಿನಾಂಕವು ಅಧಿಕೃತವಾಗಿ ಘೋಷಿಸಲಾಗಿದೆ. ಮೊದಲಿಗೆ ನಿಗದಿಯಾದಂತೆ ಅಕ್ಟೋಬರ್ 2ರಂದು ಸಿನಿಮಾ ರಿಲೀಸ್ ಆಗ್ತಿದೆ. ಅಂದ್ರೆ ಅಭಿಮಾನಿಗಳು ಥಿಯೇಟರ್ಗೆ ನುಗ್ಗಿ ಕಾಂತಾರವನ್ನು ನೋಡಿ ಸಂಭ್ರಮಿಸೋದು ಗ್ಯಾರಂಟಿ. ಹಬ್ಬದ ದಿನವೇ ಘೋಷಣೆಯ ಜೊತೆಗೆ ರಿಷಬ್ ಶೆಟ್ಟಿ ಚಿತ್ರತಂಡವು ಭರ್ಜರಿ ಗಿಫ್ಟ್ ನೀಡಿದ್ದು ವಿಶೇಷ ಪೋಸ್ಟರ್ನೊಂದಿಗೆ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದ್ದಾರೆ. ಈ ಪೋಸ್ಟರ್ನಲ್ಲಿ ರಿಷಬ್ ಶೆಟ್ಟಿ ಭಯಾನಕ ಆಕ್ರೋಶಭರಿತ ಅವತಾರವಾಗಿ ಕಾಣಿಸಿಕೊಂಡಿದ್ದಾರೆ. ಕೈಯಲ್ಲಿ ಕೊಡಲಿ ಮತ್ತು ಬಾಣಗಳೊಂದಿಗೆ ಗುರಾಣಿ ಹಿಡಿದಿರುವ ಅವರ ದಿವ್ಯ ರೂಪದ ಹಿಂದೆ ಬೆಂಕಿಯ ಜ್ವಾಲೆಗಳು ಹೊತ್ತಿಕೊಂಡಿವೆ. ಮುಖದಲ್ಲಿ ತೀವ್ರತೆ, ಕಣ್ಣುಗಳಲ್ಲಿ ಉಗ್ರತೆಯ ಪ್ರಭಾವ, ಈ ಎಲ್ಲವೂ ಕೂಡ ಚಿತ್ರಕ್ಕೆ ಧೈರ್ಯವಂತಿಕೆ, ಶಕ್ತಿ ಸೂಚನೆಯಂತೆ ತೋರಿಸುತ್ತವೆ. ದಂತಕಥೆಯ ಮುನ್ನುಡಿ, ಆ ನುಡಿಗೊಂದು ಪರಿಚಯ, ಮನದಾಳದ ಕತೆಗೆ ಮತ್ತೊಮ್ಮೆ ಸ್ವಾಗತ ಎಂಬ ಸಾಲುಗಳಿಂದಲೇ ಚಿತ್ರವು ತೀವ್ರತೆ ಊಹಿಸಬಹುದಾಗಿದೆ. ಈ ಚಿತ್ರ ಕನ್ನಡ ಚಿತ್ರರಂಗದ ಕೇವಲ ಭಾಗವಲ್ಲ, ಸಂಸ್ಕೃತಿಯ ಪ್ರಭಾವವನ್ನು ಪ್ರತಿಬಿಂಬಿಸುವ ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಭಾರತೀಯ ಸಿನಿಮಾ ಮಟ್ಟದಲ್ಲೇ ವಿಶಿಷ್ಟ ಸ್ಥಾನ ಪಡೆದಿರುವ ಚಿತ್ರವಾಗಿದೆ. ಕಾಂತಾರ ಅಧ್ಯಾಯ 1 ರಿಷಬ್ ಶೆಟ್ಟಿ ಅವರ ಸಾಹಿತ್ಯದ ಅನುಭವ, ಸಂಸ್ಕೃತಿಯ ವೈಶಿಷ್ಟ್ಯತೆ ಮತ್ತು ನಟನೆಯ ಮೂಲಕ ಅವರ ಕೌಶಲ್ಯವನ್ನು ಮತ್ತೊಮ್ಮೆ ಅಭಿಮಾನಿಗಳಿಗೆ ಸಿಕ್ಕಲಿದೆ. ಈಗಾಗಲೇ ಟೀಸರ್ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ಆಗಿದ್ದು ಸಿನಿಮಾ ರಿಲೀಸ್ಗೋಸ್ಕರ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಸದ್ಯ ಕಾಂತಾರ ಅಧ್ಯಾಯ 1 ಚಿತ್ರೀಕರಣದ ಅಂತಿಮ ಹಂತದಲ್ಲಿದ್ದು ಬೃಹತ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಂದುವರಿಯುತ್ತಿವೆ. ಇತ್ತ ಚಿತ್ರದ ಪೋಸ್ಟರ್ ನೋಡಿದ ಅಭಿಮಾನಿಗಳು ಚಿತ್ರದ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿ ಇಟ್ಟುಕೊಂಡಿದ್ದಾರೆ. ಈ ಚಿತ್ರದ ಬಿಡುಗಡೆ ದಿನಾಂಕಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಇದಿಷ್ಟು ಹುಟ್ಟುಹಬ್ಬ ಆಚರಿಸಿಕೊಂಡಂತ ರಿಷಬ್ ಶೆಟ್ಟಿ ಮತ್ತು ಕಾಂತಾರ 1 ಬಗ್ಗೆ ಮಾಹಿತಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್ ನ್ಯೂಸ್.